ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದಲ್ಲಿ ಒಂದ್ ಕಡೆ ಬರಗಾಲ ಇದ್ರೆ ಇನ್ನೊಂದ್ ಕಡೆ ಭಾರಿ ಮಳೆ ಸುರಿದು ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇನ್ನೊಂದ್ ಕಡೆ ದೇಶದ ಚುನಾವಣಾ ವ್ಯವಸ್ಥೆ ಸರಿ ಇಲ್ಲ ಅಂತ ವಿಪಕ್ಷಗಳ ಕೂಟ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಅತ್ತ ಪಾಕಿಸ್ತಾನಕ್ಕೆ ಭಾರತ ಕಠಿಣ ಉತ್ತರವನ್ನ ಕೊಟ್ಟಿದ್ದು, ಇತ್ತ ವಿಜಯ್ ಸರ್ಕಾರ ಡಿಎಂಕೆ ಶಾಸಕನನ್ನ ಅರೆಸ್ಟ್ ಮಾಡಿಕೊಂಡು ಏಳ್ಕೊಂಡು ಹೋಗಿದೆ. ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಸೇನೆ ವಿಚಾರದಲ್ಲಿ ಸರ್ಕಾರ ತಗೊಂಡಿರೋ ಇಂಪಾರ್ಟೆಂಟ್ ಡಿಸಿಷನ್ ಬಗ್ಗೆ ನಿಮಗೆ ಮಾಹಿತಿ ಕೊಡಲೇಬೇಕು. ಭಾರತ ಸರ್ಕಾರ ಮತ್ತೆ ಸೇನೆಗೆ ಬಲ ತುಂಬುವ ನಿರ್ಧಾರ ಮಾಡಿದೆ. 52,000 ಕೋಟಿ ರೂಪಾಯಿ ಮೌಲ್ಯದ ರಕ್ಷಣಾ ಉಪಕರಣಗಳನ್ನು ಕೊಳ್ಳೋಕೆ ಒಪ್ಪಿಗೆ ಕೊಟ್ಟಿದೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರ ನೇತೃತ್ವದ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಇದಕ್ಕೆ ಓಕೆ ಮಾಡಿದೆ. 3 ಸೇನೆಗಳಿಗೆ ಬೇಕಾದ ಪ್ರಮುಖ ಆಯುಧಗಳನ್ನ ಖರೀದಿ ಮಾಡಲಾಗುತ್ತೆ. ಮೊದಲಿಗೆ ಭೂಸೇನೆ ಬಗ್ಗೆ ನಾವು ನೋಡೋದಾದ್ರೆ, ಶತ್ರುಗಳ ಡ್ರೋನ್ಗಳನ್ನ ಹೊಡೆದುರುಳಿಸೋಕೆ ಆಕಾಶ ತರಂಗ್ ಅನ್ನೋ ಆಂಟಿ ಡ್ರೋನ್ ಸಿಸ್ಟಮ್ಸ್ ಅನ್ನ ಖರೀದಿ ಮಾಡಲಾಗ್ತಿದೆ. ಇವು ಶತ್ರುಗಳು ಹಾರಿಸೋ ಡ್ರೋನ್ಗಳನ್ನ ಮಾರ್ಗ ಮಧ್ಯೆ ನಾಶ ಮಾಡ್ತವೆ. ಜೊತೆಗೆ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ MPATGM ಪರ್ಚೇಸ್ ಮಾಡ್ತಿದ್ದಾರೆ. ಸೈನಿಕರು ಮಿಸೈಲ್ಗಳನ್ನ ದೊಡ್ಡ ಟ್ರಕ್ ಅಲ್ಲಿ ಇಟ್ಟು ಅಥವಾ ಲಾಂಚರ್ಗಳಲ್ಲಿ ಸೈಡ್ಸ್ ಅಲ್ಲಿ ಇಟ್ಟು ನೆಲದಿಂದ ಲಾಂಚ್ ಮಾಡ್ಬೇಕಂತ ಏನಿಲ್ಲ. ಚಿಕ್ಕದು ಮ್ಯಾನ್ ಪೋರ್ಟೇಬಲ್ ತಮ್ಮ ಹೆಗಲ ಮೇಲೆ ಇಟ್ಕೊಂಡು ಶತ್ರುಗಳ ಟ್ಯಾಂಕ್ ಗಳನ್ನ ಈಸಿಯಾಗಿ ಹೊಡೆದು ಹಾಕಬಹುದು. ಶೋಲ್ಡರ್ ಇಂದ ಲಾಂಚ್ ಮಾಡಬಹುದಾದ ಮಿಸೈಲ್, ಹಾಗೆ ತನ್ನಷ್ಟಕ್ಕೆ ತಾನೇ ಧ್ವಂಸ ಆಗೋ ಕಾಮಿಕಾಜಿ ಡ್ರೋನ್ ಗಳನ್ನ ಕೂಡ ಖರೀದಿ ಮಾಡ್ತಿದ್ದಾರೆ. ಕಡಿಮೆ ಮತ್ತು ಮಧ್ಯಮ ರೇಂಜ್ ನ ವಿಶೋರಾದ್ಸ್ ವೆರಿ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಹಾಗೂ MRSAMಗಳು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಗಳನ್ನ ಕೂಡ ಖರೀದಿ ಮಾಡೋಕೆ ಅಪ್ರೂವಲ್ ಸಿಕ್ಕಿದೆ. ಹಾಗೆ ಶತ್ರುಗಳ ಮಿಸೈಲ್ಗಳಿಂದ ನಮ್ಮ ಯುದ್ಧ ಟ್ಯಾಂಕ್ ಗಳನ್ನ ಕಾಪಾಡಿಕೊಳ್ಳೋಕೆ ಆಕ್ಟಿವ್ ಪ್ರೊಟೆಕ್ಷನ್ ಸಿಸ್ಟಮ್ ಕೂಡ ಖರೀದಿ ಮಾಡ್ತಿದ್ದಾರೆ. ಇದು ಟ್ಯಾಂಕ್ ನ ಸುತ್ತಲೂ ಒಂದು ಸೆನ್ಸಾರ್ ಕವಚದ ರೀತಿಯಲ್ಲಿ ಕೆಲಸ ಮಾಡಿ ಅದರತ್ತ ಹಾರಿ ಬರೋ ಮಿಸೈಲ್ ಗಳನ್ನ ಮಾರ್ಗ ಮಧ್ಯದಲ್ಲೇ ಹೊಡೆದು ಹಾಕುತ್ತೆ. ಇನ್ನು ನೌಕಾಪಡೆ ವಿಚಾರಕ್ಕೆ ಬಂದ್ರೆ, ಮಲ್ಟಿ ಇನ್ಫ್ಲೂಯೆನ್ಸ್ ಗ್ರೌಂಡ್ ಮೈನ್ MIGMಗಳನ್ನ ಖರೀದಿ ಮಾಡಲಾಗ್ತಿದೆ. ಇವು ನೀರಿನ ಒಳಗಡೆ ಅಡಗಿರೋ ಶತ್ರುಗಳ ಜಲಾಂತರ್ಗಾಮಿ ಮತ್ತು ನೌಕೆಗಳನ್ನ ಸ್ಫೋಟಿಸುವ ಶಕ್ತಿ ಹೊಂದಿವೆ. ಹಾಗೂ ಯುದ್ಧ ನೌಕೆಗಳಿಂದಲೇ ಆಪರೇಟ್ ಮಾಡೋ ಸರ್ವೆಲೆನ್ಸ್ ಡ್ರೋನ್ ಸಿಸ್ಟಮ್ಗಳನ್ನ ಕೂಡ ಖರೀದಿ ಮಾಡ್ತಿದ್ದಾರೆ. ನಮ್ಮ ವಾಯುಪಡೆಯ ಸರ್ವೆಲೆನ್ಸ್ ಹಾಗೂ ರಿಮೋಟ್ ಸೆನ್ಸಿಂಗ್ ಸಾಮರ್ಥ್ಯವನ್ನ ಮತ್ತಷ್ಟು ಹೆಚ್ಚಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಅದಕ್ಕೆ ವಾಯುಪಡೆಗೆ ಫಿಕ್ಸ್ಡ್ ವಿಂಗ್ ಹೈ ಆಲ್ಟಿಟ್ಯೂಡ್ ಸ್ಯಾಟಲೈಟ್ ಸಿಸ್ಟಮ್ ಇವುಗಳನ್ನ ಪರ್ಚೇಸ್ ಮಾಡಿ ಅಕ್ವೈರ್ ಮಾಡಿಕೊಳ್ಳೋಕೆ ಒಪ್ಪಿಗೆ ಕೊಡಲಾಗಿದೆ. ಇವು ಆಕಾಶದಲ್ಲಿ ಹೆಚ್ಚು ಕಮ್ಮಿ ಉಪಗ್ರಹಗಳ ರೀತಿಯಲ್ಲೇ ತಿಂಗಳುಗಟ್ಟಲೆ ನಿಂತುಕೊಂಡು ಗಡಿಯ ಮೇಲೆ ನಿರಂತರವಾಗಿ ನಿಗಾ ಇಡ್ತವೆ. ವಿಶೇಷ ಅಂದ್ರೆ ಇದರಲ್ಲಿ ಬಹುತೇಕ ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲೇ ತಯಾರು ಮಾಡಲಾಗುತ್ತೆ. ಏನೋ ಕರ್ನಾಟಕದಲ್ಲಿ ಒಂದ್ ಕಡೆ ಬರಗಾಲ, ಇನ್ನೊಂದ್ ಕಡೆ ಭಾರಿ ಮಳೆ ಸುರಿತಾ ಇದೆ. ಈಗ ಮತ್ತೆ ಕೆಲ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆ ಕೊಟ್ಟಿದೆ. ಕರ್ನಾಟಕದ 3 ಕರಾವಳಿ ಜಿಲ್ಲೆಗಳಿಗೆ ಅಂದ್ರೆ ಉಡುಪಿ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಜುಲೈ 8ರವರೆಗೆ ಭಾರಿ ಮಳೆಯಾಗೋ ಮುನ್ಸೂಚನೆ ಕೊಡಲಾಗಿದೆ. ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಸೇಮ್ ಟೈಮ್ ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಜುಲೈ 5ರಿಂದ 8ನೇ ತಾರೀಕಿನವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಹಾಗೆ ಉತ್ತರ ಒಳನಾಡು ಜಿಲ್ಲೆಗಳ ಕೆಲವು ಕಡೆ ಜುಲೈ 8ರವರೆಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಇನ್ನು ಕಳೆದ 24 ಗಂಟೆಗಳಲ್ಲಿ ಕಾರವಾರ, ಅಂಕೋಲಾ, ಹೊನ್ನಾವರ, ಭಟ್ಕಳ ಸೇರಿದ ಹಾಗೆ ಉತ್ತರ ಕನ್ನಡದ ಹಲವು ಭಾಗಗಳಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಪರಿಣಾಮ ರಸ್ತೆಗಳು ಮತ್ತು ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ಸೂಪ, ಕದ್ರಾ ಮತ್ತು ಕೊಡಸಳ್ಳಿ ಜಲಾಶಯಗಳಲ್ಲಿ ನೀರಿನ ಒಳಹರಿವು ಕೂಡ ಜಾಸ್ತಿ ಆಗ್ತಿದೆ. ಇತ್ತ ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಸೋಮವಾರಪೇಟೆಯಲ್ಲಿ 200 ಮಿಲಿಮೀಟರ್ ಮಳೆಯಾಗಿದೆ. ಭಾಗಮಂಡಲ ಸಂಪಂಜೆಯಲ್ಲಿ 60 ಮಿಲಿಮೀಟರ್ ಮತ್ತು 50 ಮಿಲಿಮೀಟರ್ ಮಳೆಯಾಗಿದೆ. ಇನ್ನು ಮಲೆನಾಡಿನ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಲ್ಲಿ ಸಾಧಾರಣ ಮಳೆ, ಹಾಗೆ ಬೆಳಗಾವಿ ಮತ್ತು ಗದಗದಲ್ಲೂ ಕೂಡ ಸಾಧಾರಣ ಮಳೆ. ಇನ್ನು ಉತ್ತರದಲ್ಲಿ ಹಿಮಾಚಲ ಪ್ರದೇಶದ ಅನೇಕ ಕಡೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಪ್ರವಾಹ ಮತ್ತು ಭೂಕುಸಿತ ಉಂಟಾಗಿದೆ. ಕನಿಷ್ಠ 9 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ರಸ್ತೆ ಆಸ್ತಿಪಾಸ್ತಿಗೆ ಭಾರಿ ಡ್ಯಾಮೇಜ್ ಆಗಿದೆ. ಇನ್ನು ದೇಶದಲ್ಲಿ ಸ್ವಲ್ಪ ಟೈಮ್ ಬಿಟ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆಯಾಗೋ ಸಾಧ್ಯತೆ ಇದೆ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಮುಂದಿನ ಕೆಲ ತಿಂಗಳು ಇಷ್ಟೇ ಸ್ಥಿರವಾಗಿದ್ರೆ ಆಗ ರೇಟ್ ಡೌನ್ ಆಗಬಹುದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಯುದ್ಧ ಇದ್ದಾಗ $120 ತನಕ ಎಲ್ಲ ಹೋಗಿತ್ತು ಬ್ಯಾರಲ್ಗೆ. ಅವಾಗ ಲಾಸ್ನಲ್ಲಿ ಕಂಪನಿಗಳು ಸೇಲ್ ಮಾಡಿವೆ. ಸರ್ಕಾರಿ ಕಂಪನಿಗಳು, ಪ್ರೈವೇಟ್ನವ್ರು ಜಾಸ್ತಿ ಮಾಡಿದ್ರು, ಪ್ರೈವೇಟ್ನವ್ರಿಗೆ ಕಮ್ಮಿನೂ ಮಾಡ್ತಿದ್ದಾರೆ. ಬಟ್ ಸರ್ಕಾರಿ ಕಂಪನಿಗಳು ಅಷ್ಟೊಂದು ಜಾಸ್ತಿ ಮಾಡಿರಲಿಲ್ಲ. 60-70% ಎಲ್ಲ ರೇಟ್ ಜಾಸ್ತಿ ಆದರೂ ಕೂಡ ಸರ್ಕಾರಿ ತೈಲ ಕಂಪನಿಗಳು ಬರೀ $8 ಮಾತ್ರ ಜಾಸ್ತಿ ಮಾಡಿದ್ವು. ಹಾಗಾಗಿ ಹೆವಿ ಲಾಸ್ ಆಗಿತ್ತು. ಈಗ ಡೌನ್ ಆಗಿ ಪರ್ ಬ್ಯಾರಲ್ $70 ಆಸುಪಾಸಲ್ಲಿದೆ. ಇವಾಗ ನಾವು ಈ ಲಾಸನ್ನು ರಿಕವರ್ ಮಾಡ್ಕೊಳ್ತಿದ್ದೀವಿ. ರೇಟ್ ಹಿಂಗೆ ಉಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ರೇಟ್ ಕಮ್ಮಿ ಆಗ್ತಾ ಹೋಗೋ ಸ್ವಲ್ಪ ಚಾನ್ಸಸ್ ಇರುತ್ತೆ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ವೇಳೆ ರಷ್ಯಾಗೆ ಭಾರತದಿಂದ ಡೈರೆಕ್ಟ್ ಆಗಿ ಪೆಟ್ರೋಲ್ ಮಾರಾಟ ಆಗಿಲ್ಲ
ಅಂತಲೂ ಪುರಿ ಸ್ಪಷ್ಟಪಡಿಸಿದ್ದಾರೆ. ರಷ್ಯಾ ಭಾರತದಿಂದ ಪೆಟ್ರೋಲ್ ಖರೀದಿ ಮಾಡ್ತಾ ಇದೆ ಅಂತ ಹೇಳಿ ಸುದ್ದಿಯಾಗಿತ್ತಲ್ಲ, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಭಾರತದ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಕಂಪನಿಗಳು ರಷ್ಯಾಗೆ ನೇರವಾಗಿ ಪೆಟ್ರೋಲ್ ರಫ್ತು ಮಾಡ್ತಾ ಇಲ್ಲ. ಒಂದು ವೇಳೆ ಭಾರತದ ಇಂಧನ ರಷ್ಯಾಗೆ ಹೋಗಿದ್ರೆ ಅದು ಮಧ್ಯವರ್ತಿಗಳ ಮೂಲಕ ಹೋಗಿರಬಹುದೇನೋ ಅಂತ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮತ್ತೊಂದು ಮಾಹಿತಿ ಸಿಗ್ತಾ ಇದೆ. ಭಾರತದ ಪೆಟ್ರೋಲ್ ಅನ್ನ ನಯಾರಾ ಎನರ್ಜಿ ಕಂಪನಿ ಸೇಲ್ ಮಾಡಿರಬಹುದು. ರಷ್ಯಾದ ಒಡೆತನದ್ದೇ ಆಗಿರೋ ಕಂಪನಿ ಇವರು ಸೇಲ್ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ರಷ್ಯಾದ ದೊಡ್ಡ ಆಯಿಲ್ ಕಂಪನಿ ಆಗಿರೋ ರೋಸ್ನೆಫ್ಟ್ ಈ ನಯಾರಾ ಕಂಪನಿಯಲ್ಲಿ 49% ಶೇರ್ ಅನ್ನ ಹೊಂದಿದೆ. ಹೀಗಾಗಿ ರಷ್ಯಾ ಭಾರತದಿಂದ ಸಮುದ್ರ ಮಾರ್ಗವಾಗಿ ಪೆಟ್ರೋಲ್ ಇಂಪೋರ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿರಬಹುದು ಅಂತ ಚರ್ಚೆ ನಡೀತಾ ಇದೆ. ಏನೋ ಸಿಂಧು ನದಿ ಒಪ್ಪಂದದ ವಿಚಾರವಾಗಿ ಪಾಕಿಸ್ತಾನಕ್ಕೆ ಭಾರತ ಕಠಿಣ ಉತ್ತರವನ್ನ ಕೊಟ್ಟಿದೆ. ಗಡಿಯಾಚೆಗಿನ ಭಯೋತ್ಪಾದನೆ ನಿಲ್ಲಿಸೋವರೆಗೂ ಈ ಒಪ್ಪಂದವನ್ನ ರಿಸ್ಟೋರ್ ಮಾಡಲ್ಲ, ಸಸ್ಪೆಂಡೇ ಇಡ್ತೀವಿ ಅಂತ ಭಾರತ ಹೇಳಿದೆ. ಕಳೆದ ಒಂದು ವಾರದಿಂದ ಪಾಕಿಸ್ತಾನ ಚೀರಾಡ್ತಿತ್ತು. ಸಿಂಧು ನದಿ ನೀರು ಹಂಗೆ ಮಾಡ್ತೀವಿ ಕತ್ತರಿಸ್ತೀವಿ, ಅಣುಬಾಂಬ್ ತೆಗಿತೀವಿ ಅಂತೆಲ್ಲ ಪಾಕಿಸ್ತಾನ ಜೋರಾಗಿ ಸೌಂಡ್ ಮಾಡ್ತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದ ಸೆಮಿನಾರ್ ಎಲ್ಲ ಮಾಡಿಸಿ ಪಾಕಿಸ್ತಾನ ಭಾರತಕ್ಕೆ ನಮಗೆ ನೀರು ಬಿಡಕ್ಕೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು. ಒಂದೇ ಒಂದು ಉತ್ತರ ಕೊಟ್ಟು ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡಿದೆ. ರಕ್ತ ಮತ್ತು ನೀರು ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ, ಭಾರತದ ನಿಲುವು ಇದೆ ಅಂತ ಹೇಳಿ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಪಾಕಿಸ್ತಾನಿಯರು ಅಫ್ಘಾನಿಸ್ತಾನದ ಗಡಿ ಒಳಗಡೆ ನುಗ್ಗಿ ದಾಳಿ ಮಾಡೋದನ್ನ ಫಸ್ಟ್ ನಿಲ್ಲಿಸಿ ಅಂತಲೂ ಭಾರತ ಆಗ್ರಹ ಮಾಡಿದೆ. ಇನ್ನೊಂದು ಕಡೆ ವೆನೆಜುವೆಲಾದಲ್ಲಿ ಅನುಮಾನಾಸ್ಪದವಾಗಿ ಮೃತಪಟ್ಟ ಭಾರತೀಯ ನಾವಿಕ ರಾಕೇಶ್ ಚೌಹಾಣ್ ಸಾವಿನ ಬಗ್ಗೆ ಜೈಸ್ವಾಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಕೇಶ್ ಅವರ ಸಾವು ಹಾಗೂ ಅವರ ಅಂಗಾಂಗ ನಾಪತ್ತೆ ಆರೋಪದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಅಂತ ವೆನೆಜುವೆಲಾ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಇನ್ನೊಂದು ಕಡೆ ಜಪಾನ್ ಭಾರತ ಸಂಬಂಧಕ್ಕೆ ಚೀನಾ ಉರಿದು ಬಿದ್ದಿದೆ. ಇವರಿಬ್ರು ಇಷ್ಟೊಂದು ಸಹಯೋಗ, ಇಷ್ಟೊಂದು ಫ್ರೆಂಡ್ಶಿಪ್, ಇದು ಚೀನಾವನ್ನು ಟಾರ್ಗೆಟ್ ಮಾಡೋಕ್ಕೆಲ್ಲ ಮಾಡಬಾರ್ದು. ನೀವು ನಮ್ಮ ಹಿತಾಸಕ್ತಿಗಳಿಗೆ ಹಾನಿ ಆಗದಿರಂಗೆ ನೋಡ್ಕೊಳ್ಳಿ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಗುವಾವ್ ಜಿಯಾಕೂನ್ ಹೇಳಿದ್ದಾರೆ. ಒಂದು ದೇಶವನ್ನು ಬಿಟ್ಟು ತಮ್ಮದೇ ಆದ ಬ್ಲಾಕ್ ಅಥವಾ ಗುಂಪನ್ನು ಕಟ್ಟಬಾರದು ಯಾರು ಕೂಡ. ಈ ಮೂಲಕ ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚು ಮಾಡಬಾರದು ಅಂತ ಉಪದೇಶ ಕೊಟ್ಟಿದ್ದಾರೆ. ಸದ್ಯ ಜಪಾನ್ ಪ್ರಧಾನಿ ಸನಾಯ್ ಟಕೈಚಿ ಭಾರತಕ್ಕೆ ಭೇಟಿ ನೀಡಿ ಹಲವು ಒಪ್ಪಂದ ಮಾಡಿಕೊಂಡಿದ್ದಾರೆ. ರಕ್ಷಣೆ, ಆರ್ಥಿಕತೆ, ಟೆಕ್ ಕ್ಷೇತ್ರದಲ್ಲಿ ಒಟ್ಟಾಗಿ ಕೆಲಸ ಮಾಡೋಕ್ಕೆ. ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಸಹಕಾರ ಹೆಚ್ಚಿಸುವ ಬಗ್ಗೆ ಕೂಡ ಅಗ್ರಿಮೆಂಟ್ ಆಗಿದೆ. ಹೀಗಾಗಿ ಚೀನಾ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನು ತಮಿಳುನಾಡಿನ ವಿಜಯ್ ಸರ್ಕಾರ ಡಿಎಂಕೆ ಶಾಸಕ ಅನಿತಾ ಆರ್ ರಾಧಾಕೃಷ್ಣನ್ ಅವರನ್ನ ಅರೆಸ್ಟ್ ಮಾಡಿದೆ. ಜೂನ್ 20ನೇ ತಾರೀಕು ಈ ಅನಿತಾ ರಾಧಾಕೃಷ್ಣನ್ ಸಿಎಂ ವಿಜಯ್ ವಿರುದ್ಧ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ರು. ವಿಜಯ್ಗೆ ಈಗ ರಿಯಾಲಿಟಿ ಗೊತ್ತಾಗ್ತಾ ಇದೆ. ಆತನಿಗೆ ಮನೆಯಲ್ಲಿ ನಟಿಯೊಬ್ಬಳೊಂದಿಗೆ ಎಷ್ಟು ಆರಾಮಾಗಿದ್ದೆ, ಯಾಕಾದ್ರೂ ಪಾಲಿಟಿಕ್ಸಿಗೆ ಬಂದು ಸಿಕ್ಕಾಕೊಂಡೆ ಅಂತ ಅನಿಸ್ತಿರಬಹುದು ಅಂತ ಈ ಅನಿತಾ ರಾಧಾಕೃಷ್ಣನ್ ಹೇಳಿಕೆ ಕೊಟ್ಟಿದ್ರು. ಬಹಳ ವಿವಾದ ಆಗಿತ್ತು. ಮದ್ರಾಸ್ ಹೈಕೋರ್ಟ್ ತನಕ ವಿಚಾರ ಹೋಗಿತ್ತು. ಕೋರ್ಟ್ ನಿರೀಕ್ಷಣಾ ಜಾಮೀನು ಕೊಡಲ್ಲ ಅಂತ ಹೇಳಿತ್ತು. ಶಾಸಕನಾಗಿ ಈ ರೀತಿ ಮಾತಾಡೋದು ತಪ್ಪು ಅಂತ ಹೇಳಿತ್ತು ಕೋರ್ಟ್. 1967ರಿಂದಲೂ ಸಿನಿಮಾ ನಾಯಕರನ್ನೇ ತಮಿಳುನಾಡು ಜನ ಗೆಲ್ಸ್ಕೊಂಬರ್ತಿದ್ದಾರೆ. ಹಿಂಗಿರ್ಬೇಕಾದ್ರೆ ನೀವು ಇಂಥ ಕಮೆಂಟ್ ಎಲ್ಲ ಮಾಡಿದ್ರೆ ಏನರ್ಥ ಅಂತ ಜಡ್ಜ್ ಕ್ಲಾಸ್ ತಗೊಂಡಿದ್ರು. ಅದರ ಬೆನ್ನಲ್ಲೇ ರಾಧಾಕೃಷ್ಣನ್ ಅವ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಇದನ್ನು ಡಿಎಂಕೆ ನಾಯಕಿ ಕನಿಮೊಳಿ ಖಂಡಿಸಿದ್ದಾರೆ. ಸರ್ವಾಧಿಕಾರಿ ಸರ್ಕಾರದ ದಬ್ಬಾಳಿಕೆ, ಇದಕ್ಕೆ ನಾವು ಹೆದರಲ್ಲ ಅಂತ ಹೇಳಿದ್ದಾರೆ. ಏನೋ ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರಾತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿ ಕೇವ್ಸ್ಗೆ ಟ್ರಿಪ್, ಇದಕ್ಕೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿಕೊಂಡು ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಏನೋ ಬೆಂಗಳೂರಿನ ಡೇ ಕೇರ್ ಹಲ್ಲೆ ಪ್ರಕರಣದಲ್ಲಿ 2 ಅರೆಸ್ಟ್ ಆಗಿದ್ದಾರೆ. ಇದರಲ್ಲಿ ವಿಜಯಲಕ್ಷ್ಮಿ ಪ್ರಮುಖ ಆರೋಪಿ. ಇವ್ರ ಮೇಲೆ ಮಕ್ಕಳ ರಕ್ಷಣೆಗಾಗಿ ಇರೋ ಜುವೆನೈಲ್ ಜಸ್ಟಿಸ್ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಆರೋಪ ಸಾಬೀತಾದ್ರೆ ಆರೋಪಿಗಳಿಗೆ ಜೈಲು ಶಿಕ್ಷೆ ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಏನೋ ಕರ್ನಾಟಕದಲ್ಲಿ ವಿದ್ಯುತ್ ವಿತರಣೆ ಮಾಡೋ ಆಸೆಯನ್ನ ಟಾಟಾ ಕೈಬಿಟ್ಟಿದೆ. ಕರೆಂಟ್ ಡಿಸ್ಟ್ರಿಬ್ಯೂಟ್ ಮಾಡೋಕೆ ಕೆಇಆರ್ಸಿ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ಗೆ ಸಲ್ಲಿಸಿದ ಪ್ರಸ್ತಾವನೆಯನ್ನ ಟಾಟಾ ಪವರ್ಸ್ ವಾಪಸ್ ತಗೊಂಡಿದ್ದಾರೆ. ಏನಾರು ಮಾಡ್ಕೊಳ್ಳಿ ನೀವು ಅಂತ. ಇದೇ ವಿಚಾರವಾಗಿ ರಾಜ್ಯದಲ್ಲಿ ಎಸ್ಕಾಂ ನೌಕರರು ಹಾಗೂ ಗುತ್ತಿಗೆದಾರರಿಂದ ತೀವ್ರ ವಿರೋಧ ಇತ್ತು. ದೊಡ್ಡ ಅಭಿಯಾನವನ್ನೇ ನಡೆಸಲಾಗಿತ್ತು. ಹೀಗಾಗಿ ಟಾಟಾ ಕಂಪನಿ ಸ್ವಯಂ ಪ್ರೇರಿತವಾಗಿ ಆಯ್ತು ಬಿಡಿ ನಾವು ಬರಲ್ಲ ಅಂತ ಹೇಳಿ ವಾಪಸ್ ಹೋಗಿದೆ. ಏನೋ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ನಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪಗೆ ಹೈಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ. ತಮ್ಮ ವಿರುದ್ಧದ ಲೋಕಾಯುಕ್ತ ಎಫ್ಐಆರ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. ಇದರಿಂದ ಈಶ್ವರಪ್ಪ ಸೇರಿ ಅವರ ಪುತ್ರ ಮತ್ತು ಸೊಸೆಗೂ ಸಂಕಷ್ಟ ಇದ್ದೇ ಇರುತ್ತೆ. ಲೋಕಾಯುಕ್ತ ತನಿಖೆಯನ್ನ ಫೇಸ್ ಮಾಡಬೇಕಾಗತ್ತೆ. ಇನ್ನು ರಾಜ್ಯ ಸರ್ಕಾರ ಮುಂಗಾರು ಬೆಳೆ ಸಮೀಕ್ಷೆಗೆ ರೈತರು ಬೆಳೆ ಮಾಹಿತಿಯನ್ನ ಅವರೇ ದಾಖಲಿಸುವ ರೀತಿಯಲ್ಲಿ ರೈತ ಬೆಳೆ ಸಮೀಕ್ಷೆ ಆಪ್ ಅನ್ನ ಬಿಡುಗಡೆ ಮಾಡಿದೆ. ರೈತರು ಆಪ್ ನಲ್ಲಿ ಮಾಹಿತಿ ಹಾಕಕ ಆಗಿಲ್ಲ ಅಂದ್ರೆ ಅಧಿಕಾರಿಗಳೇ ಖುದ್ದು ಜಮೀನಿಗೆ ಬರ್ತಾರೆ. ಆಮೇಲೆ GPS ಮತ್ತು ಸ್ಯಾಟಲೈಟ್ ಫೋಟೋಸ್ ಮೂಲಕ ಅವರೇ ಸರ್ವೆ ಮಾಡ್ತಾರೆ. ಬೆಳೆ ವಿಮೆ, ಪರಿಹಾರ ಮತ್ತು ಸರ್ಕಾರಿ ಯೋಜನೆಗಳಿಗೆ ಈ ಡೇಟಾ ತುಂಬಾನೇ ಮುಖ್ಯ. ಮಳೆ ಕೊರತೆ, ನೈಸರ್ಗಿಕ ವಿಕೋಪ ಅಥವಾ ಕಟಾವಿನ ನಂತರದ ನಷ್ಟವನ್ನ ಕೂಡ ಆಪ್ನಲ್ಲಿ ದಾಖಲಿಸಬಹುದು. ಮಾಹಿತಿ ತಪ್ಪಾಗಿದ್ರೆ ತಿದ್ದಿಕೊಳ್ಳೋಕು ಅವಕಾಶ ಇದೆ. ಇದು ಬೆಳೆ ಸಾಲಕ್ಕೂ ಲಿಂಕ್ ಆಗುತ್ತೆ. ಬೆಳೆ ವಿಮೆ ಕ್ಲೇಮ್ ಮಾಡೋಕೆ ಫೋಟೋ ಅಪ್ಲೋಡ್ ಮಾಡೋದು ಕಡ್ಡಾಯ.
ಫೋಟೋದಲ್ಲಿ ಬೆಳೆ ಕಂಡ್ರೆ ಮಾತ್ರ ಪರಿಹಾರ, ಇಲ್ಲದೇ ಇದ್ರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಹಾಗೆ ದೀರ್ಘಕಾಲಿಕ ಬೆಳೆಗಳಿರ್ತಾವಲ್ಲ, ಸ್ವಲ್ಪ ಸುದೀರ್ಘಾವಧಿಯಲ್ಲಿ ಬೆಳೆಯೋ ಬೆಳೆಗಳು, ಅವುಗಳಿಗೆ ಫೀಲ್ಡ್ ವೆರಿಫಿಕೇಶನ್ ಕೂಡ ಕಡ್ಡಾಯ. ಟೈಮ್ ಲಿಮಿಟ್ ಕೂಡ ಇದೆ ಅಧಿಕಾರಿಗಳು ಹೋಗಿ ನೋಡೋಕೆ. ಸಾಮಾನ್ಯ ಬೆಳೆಗಳಿಗೆ 15 ದಿನ, ದೀರ್ಘಕಾಲಿಕ ಬೆಳೆಗಳಿಗೆ 45 ದಿನದಲ್ಲಿ ಪರಿಶೀಲನೆ ಮುಗಿಬೇಕು. ವಿಮಾ ಕಂಪನಿಗಳು 7 ದಿನದಲ್ಲಿ ನಿರ್ಧಾರ ತಗೊಂಡು ಅಪ್ರೂವ್ ಆದ 15 ದಿನದಲ್ಲಿ ಹಣ ಕೊಡಬೇಕು. ಒಂದು ವೇಳೆ ಅರ್ಜಿ ರಿಜೆಕ್ಟ್ ಆದರೆ 15 ದಿನಗಳ ಒಳಗಡೆ ದೂರು ಕೊಡೋಕ್ಕೂ ಕೂಡ ಅವಕಾಶ ಇರುತ್ತೆ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ. ಈಗ ವಿಪಕ್ಷಗಳ INDIA ಕೂಟ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆನೇ ಸರಿಯಿಲ್ಲ ಅಂಥೇಳಿ ಸುಪ್ರೀಂ ಕೋರ್ಟ್ನ CJIಗೆ ಪತ್ರವನ್ನು ಬರೆದಿದ್ದಾರೆ. ನ್ಯಾಯಾಂಗ ಮಧ್ಯಪ್ರವೇಶ ಮಾಡಿ ಚುನಾವಣಾ ಪ್ರಕ್ರಿಯೆಯನ್ನು ಕಾಪಾಡಿ ನೀವು ಅಂತ ಕೇಳ್ಕೊಂಡಿದ್ದಾರೆ. ನಮ್ಮ ಪ್ರಜಾಪ್ರಭುತ್ವನೇ ದೊಡ್ಡ ಅಪಾಯದಲ್ಲಿದೆ. ಚುನಾವಣಾ ಆಯೋಗ ಪಕ್ಷಪಾತ ಮಾಡ್ತಾ ಇದೆ. ಆಡಳಿತ ಪಕ್ಷ BJP ಪರವಾಗಿ ಮೃದು ಧೋರಣೆಯನ್ನು ತೋರಿಸ್ತಾ ಇದ್ದಾರೆ, ವಿಪಕ್ಷಗಳ ವಿರುದ್ಧ ಮಾತ್ರ ಕಠಿಣವಾಗಿ ನಡ್ಕೊಳ್ತಾ ಇದ್ದಾರೆ. SIR ಅಂದರೆ ತೀವ್ರ ಮತಪಟ್ಟಿ ಪರಿಷ್ಕರಣೆ ನಡೆಸಿ ಅರ್ಹ ಮತದಾರನ ಕೂಡ ಲಿಸ್ಟ್ನಿಂದ ಹೊರ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಫೇಲ್ ಆದಾಗ ಜನ ನ್ಯಾಯಾಂಗದ ಮೇಲೆ ಮಾತ್ರ ನಂಬಿಕೆ ಇಟ್ಟಿರ್ತಾರೆ. ಹಾಗಾಗಿ ನಿಮ್ಮ ಹತ್ರ ಬಂದಿದ್ದೀವಿ, ನೀವು ರೆಸ್ಪಾಂಡ್ ಮಾಡೋಕ್ಕೆ ಫೇಲ್ ಆದರೆ ದೇಶದಲ್ಲಿ ಸಾಂವಿಧಾನಿಕ ವ್ಯವಸ್ಥೆನೇ ಸರಿ ಇರೋದಿಲ್ಲ, ನೀವು ಸರಿಯಾಗಿ ರೆಸ್ಪಾಂಡ್ ಮಾಡಲೇಬೇಕು ಅಂತ ಅವರು ಸುಪ್ರೀಂ ಕೋರ್ಟ್ಗೆ ಲೆಟರ್ ಬರೆದಿದ್ದಾರೆ. ಈ ಪತ್ರಕ್ಕೆ ಒಟ್ಟು 23 ವಿಪಕ್ಷಗಳ ಟಾಪ್ ನಾಯಕರು ಸೈನ್ ಹಾಕಿದ್ದಾರೆ. ಇದರಲ್ಲಿ DMK, TMC, ಕಾಂಗ್ರೆಸ್, RJD, SP ಈ ಎಲ್ಲ ಪಕ್ಷಗಳ ನಾಯಕರಿದ್ದಾರೆ. ಇನ್ನು ಅಣ್ಣಾ ಹಜಾರೆ ಪ್ರತಿಭಟನೆ ಮತ್ತೆ ಸಕ್ಸಸ್ಫುಲ್ ಆಗಿದೆ. ಮಹಾರಾಷ್ಟ್ರದಲ್ಲಿ RTI ಕಾಯ್ದೆಗೆ ತರಲಾಗಿದ್ದ ವಿವಾದಾಸ್ಪದ ತಿದ್ದುಪಡಿಗಳಿಗೆ CM ದೇವೇಂದ್ರ ಫಡ್ನವೀಸ್ ತಕ್ಷಣ ತಡೆ ಕೊಟ್ಟಿದ್ದಾರೆ. RTI ಶುಲ್ಕ ಹೆಚ್ಚಳ, ಅರ್ಜಿದಾರರು ಕಡ್ಡಾಯವಾಗಿ ID ಪ್ರೂಫ್ ಕೊಡಬೇಕು, ಅವರ ಐಡೆಂಟಿಟಿ ರಿವೀಲ್ ಆಗೋ ಚಾನ್ಸಸ್ ಇತ್ತು, ಇದೆಲ್ಲ ಒಂದಷ್ಟು ವಿಚಾರಗಳಿದ್ವು. RTI ಡೈಲ್ಯೂಟ್ ಆಗುತ್ತೆ, ನಾನು ಬಿಡೋದಿಲ್ಲ ಅಂಥೇಳಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂಥೇಳಿ ಜುಲೈ 5ರಿಂದ ಕೂತ್ಕೋತೀನಿ ಅಂತ 89 ವಯಸ್ಸಿನ ಅಣ್ಣಾ ಹಜಾರೆ ದೇವೇಂದ್ರ ಫಡ್ನವೀಸ್ ಸರ್ಕಾರಕ್ಕೆ ಬೆದರಿಕೆ ಒಡ್ಡಿದ್ರು. ಈಗ ಬಗ್ಗಿದ್ದಾರೆ ದೇವೇಂದ್ರ ಫಡ್ನವೀಸ್, ಇಲ್ಲ ಅಣ್ಣ ಆಯಿತು ಸರಿ ಮಾಡ್ಕೋತೀವಿ ಅಂತೇಳಿ ಇದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಏನೋ ರಾಮ ಮಂದಿರ ದೇಣಿಗೆ ಕಳವಿಗೆ RSS ಪ್ರತಿಕ್ರಿಯೆ ಕೊಟ್ಟಿದೆ. ಭಕ್ತಾದಿಗಳ ಭಾವನೆಗೆ ತುಂಬ ನೋವುಂಟಾಗಿದೆ, ಇದೊಂದು ದುರದೃಷ್ಟಕರ ಘಟನೆ ಅಂತ RSSನ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಮೂಲದವರಾದ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ದಾರೆ. ಈ ಕೇಸ್ ಸಂಬಂಧ ಶಿವಸೇನೆ UBT ನಾಯಕ ಉದ್ಧವ್ ಠಾಕ್ರೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜುಲೈ 5ರಿಂದ ರಾಮ್ ರಕ್ಷಾ ಪ್ರತಿಭಟನೆ ನಡೆಸ್ತೀನಿ ಅಂತ ಉದ್ಧವ್ ಠಾಕ್ರೆ ಘೋಷಣೆ ಮಾಡಿದ್ದಾರೆ. ರಾಮ ಮಂದಿರದಲ್ಲಿ ನಡೆದ ದೇಣಿಗೆ ಹಣ ಕಳ್ಳತನಕ್ಕೆ BJPಯನ್ನು ಹೊಣೆಗಾರರನ್ನಾಗಿ ಮಾಡಬೇಕು, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ ನೀವೆಲ್ಲ ಬಂದು ಅಂತ ಜನರಿಗೆ ಉದ್ಧವ್ ಠಾಕ್ರೆ ಕರೆ ಕೊಟ್ಟಿದ್ದಾರೆ. ಇನ್ನು ಅಮರನಾಥ ಯಾತ್ರೆ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರೋ ಈ ಪವಿತ್ರ ಗುಹೆಯ ದರ್ಶನಕ್ಕೆ ಸಾವಿರಾರು ಯಾತ್ರಿಕರು ಹೋಗ್ತಾ ಇದ್ದಾರೆ. 57 ದಿನ ಈ ಯಾತ್ರೆ ನಡೆಯುತ್ತೆ. ಈ ಸಲ ಆಗಸ್ಟ್ 28ರಂದು ಅಧಿಕೃತವಾಗಿ ಮುಕ್ತಾಯ ಆಗುತ್ತೆ. ಗುಡ್ಡಗಾಡು ಹಾಗೂ ಸೂಕ್ಷ್ಮ ಪ್ರದೇಶವಾಗಿರೋದ್ರಿಂದ ಭಕ್ತರಿಗೆ ಹಿಂದೆಂದಿಗಿಂತಲೂ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸ್, CRPF ಸೇರಿದ ಹಾಗೆ ಅರೆ ಸೇನಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ವಾರದ ಕಡೆಯಲ್ಲಿ ಭಾರತದ ಷೇರುಪೇಟೆ ಗ್ರೀನ್ನಲ್ಲಿ ಎಂಡ್ ಆಗಿದೆ. ಸೆನ್ಸೆಕ್ಸ್ 261 ಪಾಯಿಂಟ್ಸ್ ಅಥವಾ 0.34% ರೈಸ್ ಆಗಿ 77,763ಕ್ಕೆ ತಲುಪಿದೆ. ನಿಫ್ಟಿ 95 ಪಾಯಿಂಟ್ಸ್ ಅಥವಾ 0.39% ಹೆಚ್ಚಾಗಿ 24,270ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ 0.19% ಡೌನ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 0.04% ಅಷ್ಟೇ ಏರಿಕೆಯಾಗಿದೆ, ಫ್ಲಾಟ್ ಇದು. ಓವರ್ ಆಲ್ ಮಾರ್ಕೆಟ್ ನೋಡಿದ್ರೆ ಹೆವಿ ವೇಟ್ ಸ್ಟಾಕ್ಸಲ್ಲಿ ಚೆನ್ನಾಗಿ ಬೈಯಿಂಗ್ ಆಯಿತು. IT, ಫಾರ್ಮಾ, ಬ್ಯಾಂಕಿಂಗ್ ಸೆಕ್ಟರ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಜಾಗತಿಕ ಮಾರ್ಕೆಟ್ ಟ್ರೆಂಡ್ ಕೂಡ ಪಾಸಿಟಿವ್ ಆಯಿತು. ಹಾಗೆ ಭಾರತ ಜಪಾನ್ ಶೃಂಗಸಭೆ ಮಾರ್ಕೆಟ್ನ ಸೆಂಟಿಮೆಂಟ್ಗೆ ಬೂಸ್ಟ್ ಕೊಡ್ತು. IT ಸೆಕ್ಟರ್ ರಿಕವರ್ ಆಗೋದು ಮುಂದುವರೆದಿದೆ. ಇನ್ನೊಂದು ಕಡೆ ಮಿಡಲ್ ಈಸ್ಟ್ ಉದ್ವಿಗ್ನತೆ ಶಮನ ಆಗಿ ತೈಲ ಬೆಲೆ ಕೂಡ ಕಮ್ಮಿ ಆಗ್ತಿದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ $70-71 ಆಸುಪಾಸಲ್ಲಿತ್ತು. ಹಾಗೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಚೇತರಿಕೆ ಕಾಣಿಸ್ತಾ ಇದೆ. ಸೊ ಎಲ್ಲ ಕಾರಣಗಳಿಂದ ಷೇರುಪೇಟೆ ಗ್ರೀನ್ನಲ್ಲಿತ್ತು. ಇನ್ನು HCL ಟೆಕ್ನಾಲಜೀಸ್, ಮ್ಯಾಕ್ಸ್ ಹೆಲ್ತ್ ಕೇರ್, ಬಜಾಜ್ ಫಿನ್ಸರ್ವ್, ಅಪೋಲೋ ಹಾಸ್ಪಿಟಲ್ಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಗೇನ್ ಮಾಡಿಕೊಂಡ್ವು. ಆಕ್ಸಿಸ್ ಬ್ಯಾಂಕ್, ಮಹೀಂದ್ರ ಅಂಡ್ ಮಹೀಂದ್ರ, SBI, L&T ಟೆಕ್ ಮಹೀಂದ್ರ ರೆಡ್ನಲ್ಲಿದ್ವು. BSEನಲ್ಲಿ ಒಟ್ಟು 2,257 ಸ್ಟಾಕ್ಸ್ ಗ್ರೀನ್ನಲ್ಲಿದ್ದರೆ 1,986 ಸ್ಟಾಕ್ಸ್ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 36 ಪೈಸೆ ಜಾಸ್ತಿಯಾಗಿ $95.17 ಆಗಿದೆ. ಇನ್ನೊಂದು ಕಡೆ ಭಾರತ ಸರ್ಕಾರ 4 ಚೈನಾ ಲಿಂಕ್ಡ್ ಕಂಪನಿಗಳಿಗೆ ಪವರ್ ಪ್ರಾಜೆಕ್ಟ್ ಟೆಂಡರ್ನಲ್ಲಿ ಪಾಲ್ಗೊಳ್ಳೋಕೆ ಅವಕಾಶ ಕೊಟ್ಟಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇದರ ಪ್ರಕಾರ TBEA ಎನರ್ಜಿ, ನಾನ್ಜಿಂಗ್ ಎಲೆಕ್ಟ್ರಿಕ್ ಇಂಡಿಯಾ, ನ್ಯೂ ನಾರ್ತ್ ಈಸ್ಟ್ ಎಲೆಕ್ಟ್ರಿಕ್ ಇಂಡಿಯಾ, ಟೈಕಾಯ್ ಎಲೆಕ್ಟ್ರಿಕ್ ಇಂಡಿಯಾ ಕಂಪನಿಗಳಿಗೆ ವಿನಾಯಿತಿ ಕೊಡಲಾಗಿದೆ. ಈ 4 ಕಂಪನಿಗಳು ಭಾರತದಲ್ಲೇ ಫ್ಯಾಕ್ಟರಿ ಹೊಂದಿವೆ.
ಅದಕ್ಕೆ ಟೆಂಡರ್ನಲ್ಲಿ ಪಾಲ್ಗೊಳ್ಳೋಕೆ ಅನುಮತಿ ಕೊಡಲಾಗಿದೆ. 2020 ಗಲ್ವಾನ್ ಸಂಘರ್ಷದ ನಂತರ ಭಾರತ ಚೀನಾ ವಿರುದ್ಧ ಕಠಿಣ ಕ್ರಮಗಳನ್ನು ತಗೊಂಡಿತ್ತು. ಭಾರತ ಸರ್ಕಾರದ ಪ್ರಾಜೆಕ್ಟ್ನ ಟೆಂಡರ್ಗಳಲ್ಲಿ ಪಾಲ್ಗೊಳ್ಳೋಕೆ ಚೈನೀಸ್ ಕಂಪನಿಗಳು ಸೆಕ್ಯೂರಿಟಿ ಕ್ಲಿಯರೆನ್ಸ್ ಮತ್ತು ಅಪ್ರೂವಲ್ ಎಲ್ಲ ಪಡಿಬೇಕಾಗಿತ್ತು. ಆದ್ರೀಗ 2 ವರ್ಷಗಳ ಸೀಮಿತ ವಿನಾಯಿತಿಯನ್ನು ಕೊಡಲಾಗಿದೆ. ಇನ್ನು ಐಫೋನ್ ತಯಾರಿಕೆಯಲ್ಲಿ ಟಾಟಾ ಎಲೆಕ್ಟ್ರಾನಿಕ್ಸ್ ಹೊಸ ಇತಿಹಾಸ ಸೃಷ್ಟಿಸಿದೆ. ಐಫೋನ್ ಅಸೆಂಬಲ್ ಮಾಡೋದ್ರಲ್ಲಿ ತೈವಾನ್ನ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಫಾಕ್ಸ್ಕಾನ್ನ ಹಿಂದಕ್ಕಿದೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಬರೋಬ್ಬರಿ $22.3 ಬಿಲಿಯನ್ ಮೌಲ್ಯದ ಐಫೋನ್ನ ಭಾರತದಲ್ಲಿ ಅಸೆಂಬಲ್ ಮಾಡಿ ರಫ್ತು ಮಾಡಿದೆ. 2022ರಿಂದ 2026 ನಡುವೆ ಇಷ್ಟು ರಫ್ತಾಗಿದೆ. ಫಾಕ್ಸ್ಕಾನ್ ಕಂಪನಿ ಇದೇ ಅವಧಿಯಲ್ಲಿ $25.6 ಬಿಲಿಯನ್ ಮೌಲ್ಯದ ಐಫೋನ್ ಅಸೆಂಬಲ್ ಮಾಡಿ ಎಕ್ಸ್ಪೋರ್ಟ್ ಮಾಡಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಫಾಕ್ಸ್ಕಾನ್ ಈಗಲೂ ಭಾರತದ ಅತಿದೊಡ್ಡ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ವಿಚಾರ ಏನಂದರೆ ಫಾಕ್ಸ್ಕಾನ್ ಭಾರತದ ದೇಸಿ ಮಾರುಕಟ್ಟೆಗೆ ಹೆಚ್ಚು ಐಫೋನ್ ತಯಾರಿಸಿಕೊಡ್ತಾ ಇದೆ. ಟಾಟಾ ಎಕ್ಸ್ಪೋರ್ಟ್ ಹಬ್ ಆಗಿ ವರ್ಕ್ ಆಗ್ತಿದೆ. ಫಾಕ್ಸ್ಕಾನ್ನ ಒಟ್ಟು ಐಫೋನ್ ಪ್ರೊಡಕ್ಷನ್ $38 ಬಿಲಿಯನ್ ಮೌಲ್ಯ ದಾಟುತ್ತೆ. ಟಾಟಾ ಟೋಟಲ್ ಬಂದಾಗ ಹತ್ತಿರದಲ್ಲೇ ಇದೆ. $35.5 ಬಿಲಿಯನ್ ವ್ಯಾಲ್ಯೂನಷ್ಟು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $3,341 ಹೆಚ್ಚಾಗಿ $1,46,344 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಮ್ ಚಿನ್ನದ ಬೆಲೆಯಲ್ಲಿ $3,061 ಹೆಚ್ಚಾಗಿ $1,34,051 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ $5,008 ಹೆಚ್ಚಾಗಿ $2,33,858 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಕನ್ಸಿಡರ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.